ಹೆಸರು ಅಬ್ದುಲ್ ವಾಹಿದ್ ಅಯ್ಯೂಬ್ ಖಾನ್ ಪೆಂಡಾರಿ. ಅಲ್ಲಾಹನ ಹೆಸರಿನಲ್ಲಿ ನಾನು ಇವತ್ತಿನ ಭಾಷಣವನ್ನು ಪ್ರಾರಂಭಿಸುತ್ತೇನೆ. ಅವನು ಅತ್ಯಂತ ಕರುಣಾಮ ದಯಾಳುವನು ಆಗಿದ್ದಾನೆ. ಸಮಸ್ತ ಹಿರಿಯರಿಗೆ, ಶಿಕ್ಷಕರಿಗೆ ಮತ್ತು ಪ್ರಿಯ ಸಹಪಾಠಿಗಳಿಗೆ, ಇಲ್ಲಿ ಬಂದಂಥ ಎಲ್ಲ ಉಲ್ಮಾ ಹುಫಾಜ್ ಅವರಿಗೆ ಹೃದಯಪೂರ್ವಕ ಅಸ್ಸಲಾಮು ಅಲೈಕುಂ. ಇಂದು ನಾನು ನಿಮ್ಮೆಲ್ಲರೂ ಮಾತನಾಡಲು ಆಯ್ಕೆ ಮಾಡಿಕೊಂಡ ವಿಷಯವು ಮಕ್ತಬ್ ಮಹತ್ವ ಎಂಬುದು. ಮಕ್ತಬ್ನಲ್ಲಿ ಉಸ್ತಾದ್ಗಳನ್ನು ಗೌರವದಿಂದ ನೋಡಲಾಗುತ್ತದೆ. ಅವರ ಉಪದೇಶಗಳಿಂದ ಮಕ್ಕಳ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲದು. ಮಕ್ತಬ್ನ ಪಠ್ಯಕ್ರಮವು ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಸರಳ ಮತ್ತು ಪರಿಣಾಮಕಾರಿ ಆಗಿರುತ್ತದೆ. ಮಕ್ಕಳಲ್ಲಿ ಧಾರ್ಮಿಕ ಮತ್ತು ಸಂಸ್ಕೃತಿ ಮೌಲ್ಯಗಳನ್ನು ಬೆಳೆಸಲು ಮಕ್ತಬ್ನಲ್ಲಿ ಕಾವ್ಯ, ಸ್ಪರ್ಧೆ, ಧ್ಯಾನ ಮತ್ತು ಶಿರೆ ಟ್ಯೂಷನ್ ಮುಂತಾದ ಕಾರ್ಯಕ್ರಮಗಳನ್ನು ನಡೆಯುತ್ತದೆ. ಮಕ್ತಬ್ನಲ್ಲಿ ಶಿಕ್ಷಣವು ಮುಂದೆ ಹಾಫೀಜ್, ಆಲಿಮ್ ಅಥವಾ ಇಸ್ಲಾಮಿಕ ಸೇವೆಯಲ್ಲಿ ತೊಡಗಲು ಪ್ರಾರಂಭಿಕ ಹಂತದ ತಯಾರಿಯಾಗಿದೆ. ಮಕ್ತಬ್ಗಳನ್ನು ಪೋಷಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಮಕ್ಕಳಿಗೆ ಧಾರ್ಮಿಕ ಬೆಳವಣಿಗೆಯಲ್ಲಿ ಕುಟುಂಬದ ಪಾತ್ರವನ್ನು ಒಳಪಡಿಸುತ್ತೇವೆ. ಬಾಲಕನ ಬಾಲಿಗೆ ಬೆಳಕು ತಂದು ಕುರಾನನ ತಾರೆ ಒಳೆಯುತ್ತದೆ. ಮಕ್ತಬ್ ಎಂಬ ಪವಿತ್ರ ಗಿಡದಲ್ಲಿ ಇಮಾನನ ಹೂಗಳು ಅರಳುತ್ತದೆ.